ನಮಸ್ಕಾರ. ಜಿ.ಕೆ. ಮಂಜುನಾಥ್ ಸ್ನೇಹಿತರೆ, ವಿಶೇಷವಾಗಿ ವಿಶೇಷ ಸುದ್ದಿಗಳನ್ನ ಒಂದು 5-10 ನಿಮಿಷದಲ್ಲಿ ತಮ್ಮ ಮುಂದೆ ನಾವು ವಿಷಯವನ್ನ ಪ್ರಸ್ತಾಪ ಮಾಡಕ್ ಬರ್ತೀನಿ ನಮ್ಮ PMTV ಮುಖಾಂತರ. ಸ್ನೇಹಿತರೆ, ಇವತ್ತು ಮತ್ತೆ ನಿನ್ನೆ ನಡೆದಿರೋ ಘಟನೆ ಮತ್ತು ಹೀಗೆ ಒಂದು ವಾರದಿಂದ ಅಥವಾ 1-2 ವಾರದಿಂದ ನಡೀತಿರುವಂತ 2 ವಿಷಯದ ಕುರಿತಾಗಿ ತಮ್ಮ ಮುಂದೆ ನಾನು 1-2 ನಿಮಿಷ ಚರ್ಚೆ ಮಾಡ್ಬೇಕಂತ ಬಂದಿದ್ದೀನಿ. ಒಂದು ಹೆಣ್ಣು ಮಗಳ ಕುರಿತಾಗಿ ಒಂದು ಚರ್ಚೆ, ಇನ್ನೊಂದು ರೈತರ ಕುರಿತಾಗಿ ಇನ್ನೊಂದು ಚರ್ಚೆಯನ್ನ ನಾನು ಮಾತನಾಡಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಾವು ರಾಜಕಾರಣವನ್ನ ಯಾವ ಮಟ್ಟದಲ್ಲಿ ಮಾಡ್ತೀವಿ, ಜನರನ್ನ ಯಾವ ಮಟ್ಟದಲ್ಲಿ ಮೂರ್ಖತನ ಮಾಡ್ತಾ ಇದ್ದಾರೆ, ಜನರು ಯಾಕೆ ಇಷ್ಟೊಂದು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಇದರಲ್ಲಿನೂ ಮೋಸ ಮಾಡ್ತಾ ಇದ್ದಾರ, ಧರ್ಮದಲ್ಲಿನೂ ಮೋಸ ಮಾಡ್ತಾ ಇದ್ದಾರ, ಕನ್ನಡದಲ್ಲಿನೂ ಮೋಸ ಮಾಡ್ತಾ ಇದ್ದಾರ ಅನ್ನೋದು ಕುರಿತಾಗಿ ನಾನು ಮಾತನಾಡಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ವಿಚಾರ ಬಾನು ಮುಸ್ತಕ್ ಅವ್ರ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಾನು ಮುಸ್ತಕ್ ಅವರು ಗೊತ್ತು, ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಕಿರೀಟವನ್ನ ಎತ್ತು ಹಿಡಿದಂತ ಮಹಿಳೆಯರು ಈ ಕುರಿತಾಗಿ ಒಂದು 5 ನಿಮಿಷ ತಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಬಾನು ಮುಸ್ತಕ್ ಮತ್ತೆ ದೀಪಿಕಾ ಬಸ್ತಿ ಅವರು ಇಬ್ಬರು ಸೇರಿ ಒಂದು ಕೃತಿಯನ್ನ ಬರೆದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗಿಟ್ಟಿಸ್ಕೊಂಡು ಕನ್ನಡ ಬಾವುಟವನ್ನ ಇನ್ನೊಂದು ಮಟ್ಟದಲ್ಲಿ ಓದಿರುವಂತ ಹೆಣ್ಣು ಮಕ್ಕಳು, ಅದು ಕನ್ನಡಿಗರು ಅಂತ ಬಹಳ ಖುಷಿ ಆಗುತ್ತೆ. ಇವರು ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಗೌರವವನ್ನ ಇನ್ನೂ ಹೆಚ್ಚು ಮಟ್ಟದಲ್ಲಿ ಮಾಡಿದ್ದಾರೆ ಬಾನು ಮುಸ್ತಕ್ ಅವರು. ಸೊ ಇವರಿಗೆ ಮೈಸೂರು ದಸರಾ ಚಾಲನೆ ಕೊಡುವಂತ ಆಹ್ವಾನ ನೀಡ್ತಾರೆ. ಏನ್ ಹೇಳಿ, ರಾಜ್ಯ ಸರ್ಕಾರ, ಈಗಿರುವ ಕಾಂಗ್ರೆಸ್ ಸರ್ಕಾರ ಒಂದು ಆಹ್ವಾನವನ್ನ ನೀಡುತ್ತಾರೆ. ಓಕೆ, ಖುಷಿ ಪಡೋಣ. ಓಕೆ, ಕನ್ನಡಕ್ಕೆ ಇಂಥ ಸಾಹಿತಿಗಳಿಗೆ, ಇಂಥ ಪತ್ರಕರ್ತರಿಗೆ ಮತ್ತೊಂದು ಪ್ರೋತ್ಸಾಹ ಮಾಡುವಂತ ಒಂದು ಖುಷಿ ವಿಚಾರ. ಈ ವಿಚಾರದಲ್ಲಿನೇ ಯಾಕೆ ಇವರು ಇಬ್ಬರನ್ನ ಆಹ್ವಾನ ಮಾಡಲಿಲ್ಲ? ಒಬ್ಬರೇನ ಬರ್ದಿರೋದು, ಅದನ್ನ ಒಬ್ಬರಿಗೆನ ಸಿಕ್ಕಿರೋದ ಪ್ರಶಸ್ತಿಯನ್ನ? ನಾನೀಗ ಅವ್ರ ದೊಡ್ಡವರು ಅವ್ರ ಚಿಕ್ಕವ್ರು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಒಬ್ಬರಿಗೇನೆ ಬರ್ದಿರೋದಲ್ಲಿ? ಈಗ ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗತ್ತಂದ್ರೆ ಜನರನ್ನ ಮೂರ್ಖ ಮಾಡ್ತಾ ಇದ್ದಾರೆ ಅಂತ ಇವರು ಏನ್ ಅನ್ಕೊಂಡಿದ್ದಾರೆ? ಇವರೆಲ್ಲ ಜನರನ್ನ ಮೂರ್ಖ ಮಾಡ್ತಾ ಇದಾರಂತ ಹೆಂಗ ಅನ್ಸುತ್ತೆ ಹೇಳಿ ನೋಡೋಣ. ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಯಾವ ರೀತಿ ಮೂರ್ಖರು ಅಂತ ಅನ್ಸ್ತಾರೆ. ನೋಡಿ, ಕಾಂಗ್ರೆಸ್ ಅವರು ಮುಸ್ಲಿಂ ಅವ್ರಿಗೆ ಆಹ್ವಾನ ಕೊಟ್ರೆ ನಾವು ವಿರೋಧ ಪಕ್ಷದವರು ನಮ್ಗೆ ವಿರೋಧ ಮಾಡ್ತಾರೆ, ಇವರು ಮುಸ್ಲಿಂ ವಿರೋಧಿಗಳಂತ ಹೇಳ್ಬಿಟ್ಟು ಬಿಜೆಪಿ ಅವರು ಇವ್ರ ವಿರುದ್ಧ ಮಾತಾಡ್ಬೇಕು ಅಲ್ವಾ? ನೋಡು, ಇವರು ನಿಮ್ಮ ವಿರೋಧಿಗಳಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಇವ್ರಿಗೆ ಮಾತಾಡ್ಬೇಕು. ಯಾಕಿದ್ದು ಇಷ್ಟೊಂದು ಈ ತಾರತಮ್ಯಗಳು? ಯಾವುದೇ ಪಕ್ಷ ಇರ್ಲಿ, ಯಾವುದೇ ಇದನ್ನೇ ಇರ್ಲಿ, ಯಾಕೆ ಇಬ್ಬರನ್ನು ಆಹ್ವಾನಿಸ್ಬೋದಾಗಿತ್ತಲ್ವಾ? ಇವತ್ತು ಇಬ್ಬರಿಗೂ ಗೌರವ ಕೊಡ್ಬೇಕಾಗಿತ್ತಲ್ವಾ? ಯಾಕೆ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡಿದ್ದಿಲ್ಲಿ? ಯಾಕೆ ಒಬ್ಬರನ್ನ ಮಾತ್ರ ಅಲ್ಲಿ ಕರೆದಿದ್ದು? ಒಬ್ರೇನ ಅಲ್ಲಿ ಬರ್ದಿದ್ದು ಸಾಹಿತ್ಯಗಳ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ತಾವೆಲ್ರು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆಹ್ವಾನಿಸಿರೋದು, ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ ನಾನು ಆಹ್ವಾನಿಸಿರೋದು. ಆದ್ರೆ ಇಲ್ಲಿ ಕೂಡ ಇಲ್ಲಿ ಆ ಗೊಂದಲಗೀಡಾಗ್ತಾ ಇರೋದು ಯಾರು? ನಾವು ಸರ್ವೇ ಸಾಮಾನ್ಯ ಜನರು, ರೈತರು. ಗಲಾಟೆ ಮಾಡ್ಕೋತಾ ಇರೋದು ಯಾರು? ನಾವಿಲ್ಲಿ ರೈತರು. ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಕೂಡ ಆ ಹೆಣ್ಣು ಮಕ್ಕಳ ವಿಚಾರದಲ್ಲೇನು ಕೂಡ ರಾಜಕೀಯ ಮಾಡ್ತಾರೆ, ಪ್ರಶಸ್ತಿ ಮಾಡ್ತಾರೆ, ಕಷ್ಟಪಟ್ಟು ಕೃತಿ ಅದು ಇದು ಬರುದು ಏನೋ ಪ್ರಶಸ್ತಿ ತಂದಿರ್ತಾರೆ. ಇದರಲ್ಲಿನೂ ಕೂಡ ಸ್ವಚ್ಛ ಮನಸ್ಸದಿಂದ ಆ ಮೈಸೂರು ದಸರಾದಲ್ಲಿ ಭಾಗವಹಿಸಕ್ ಆಗ್ತಾ ಇಲ್ಲ ಅಂತ ಹೆಣ್ಮಕ್ಳಿಗೆ ನಾವುಗಳೇ ಅಲ್ವಾ, ನಾವು ರಾಜಕಾರಣಿಗಳೇ ಇವರೇ ಅಲ್ವಾ ಅಲ್ಲಿ ತಂದ ಆ ತರ ಕುಂತು ಇಡ್ತಾ ಇರೋದು. ಒಂದು ನಾವು ನಿಮ್ ಪರ ಇಲ್ಲ ಅಂತ ತೋರಿಸ್ಕೊಡಕ್ಕೆ, ಇನ್ನೊಂದು ಯಾಕೆ ಅವ್ರು ಬೇಕಂತ ಇವ್ರು ಹೇಳಕ್ಕೆ, ಇಂಥ ಸ್ಟ್ರಾಟಜಿಗಳನ್ನ ಬಳಕೆ ಮಾಡ್ತಾ ಇದ್ರು. ಇದು ತಪ್ಪಲ್ವಾ ಸ್ನೇಹಿತರೆ? ಅವ್ರೇನೇನೋ ಮಾಡಿದ್ರಂತೆ, ಹಿಂದ ಆ ಕತೆ ಇತ್ತಂತೆ, ಈ ಕತೆ ಇತ್ತಂತೆ. ಯಾಕೆ ಪ್ರಶಸ್ತಿ ತಗೊಂಡ್ಮೇಲೆನೆ ಹೇಳ್ಬೋದಾಗಿತ್ತಲ್ವಾ?
ಅವ್ರಿಗೆ ಯಾಕೆ ಪ್ರಶಸ್ತಿಯನ್ನ ಕೊಟ್ರಿ, ಅವ್ರು ಹಿಂಗಿದ್ರು, ಆ ತರ ಇದ್ರು, ಈ ತರ ಇದ್ರು, ಈ ತರ ಹೆಣ್ಮಗಳು ಅಂತ ಹೇಳ್ಬೋದಾಗಿತ್ತಲ್ಲ. ಈಗ ಯಾಕೆ ಮೈಸೂರು ದಸರಾ ಉದ್ಘಾಟನೆ ಮಾಡ್ಬೇಕಾದ್ರೆ? ಇದು ಕಾನೂನಿನ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರುವಂತ ಚೌಕಟ್ಟಿನಲ್ಲಿ ಇದು ನಾಡ ಹಬ್ಬ. ಏನ್ ಹೇಳಿ? ನಾಡ ಹಬ್ಬ. ಇದು ಧರ್ಮ ಹಬ್ಬ ಅಲ್ಲ. ನಮ್ಮ ಭಾರತೀಯ ಪ್ರಜೆ ಯಾರ್ ಬೇಕಾದ್ರೂ ಈ ಹಬ್ಬನ ಆಚರಿಸ್ಬೇಕು. ಯಾವ ಜಾತಿ ಧರ್ಮದವ್ರು ಕೂಡ ಆಚರಿಸ್ಬೇಕು. ಏನ್ ಮಾಡುದು ಈ ತರ? ಅವನ್ನ ಇಬ್ಬರನ್ನು ಮಾಡ್ಬೋದಾಗಿತ್ತಲ್ವಾ? ಯಾಕೆ ಈ ತರ ತಾರತಮ್ಯಗಳನ್ನ? ತೊಂದ್ರೆ ಇಲ್ಲ ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ ನೋಡಿ. ಪಾಪ ಬಾನು ಮುಸ್ತಕ್ ಅವ್ರು ಯಾಕಪ್ಪ ನನ್ನ ಅವನಾದ್ರ ಮಾಡಿದ್ರು ಅಂತ ಅವ್ರು ಅನ್ಸುತ್ತೆ. ಹಿರಿಯ ಲೇಖಕಿ, ಹಿರಿಯ ಸಾಹಿತಿ, ಹಿರಿಯ ಪತ್ರಕರ್ತಿ ಅವರು. ಬೇಜಾರಾಗತ್ತೆ ಇವೆಲ್ಲ. ಈ ತರ ಸಂಗತಿಗಳನ್ನ ರಾಜಕೀಯ ಮಾಡ್ತಾರ ಯಾರೇ ಒಬ್ಬ ರಾಜಕೀಯ ವ್ಯಕ್ತಿ ಬಂದ್ರೆ ಸಾಕು, ಅಲ್ಲಿ ಎಳದ್ ಬಿಡೋದು ಹೋಗ್ಲಿ ಏನು ನೆಮ್ಮದಿಯಿಂದ ಏನು ಮಾಡಿರ್ತಾರೆ, ಗೌರವ ಕಟ್ಟಿರ್ತಾರೆ, ಹೋಗ್ಲಿ ಬಿಡು ಅಂತ ನಾನಲ್ಲ. ಅದರಿಂದ ಏನಾಗೋದೈತೆ? ಅಗೌರವ ಕೊಟ್ರು ಅಂತ. ಯಾಕೆ ನಿಮ್ಮ ಪಕ್ಷಗಳಲ್ಲಿ ಅಗೌರವ ಯಾರು ಕೊಟ್ಟೇ ಇಲ್ವಾ? ಧರ್ಮಕ್ಕೆ ಯಾರು ಕೊಟ್ಟೇ ಇಲ್ವಾ? ಎಷ್ಟು ಜನ ಆಗಿದೆ ಧರ್ಮಕ್ಕೆ ಗೌರವದಲ್ಲಿ? ಸೊ ಎಷ್ಟು ಸರಿ ತಪ್ಪು ಅನ್ನೋದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾನು ಮುಸ್ತಕ್ ಮತ್ತೆ ನಮ್ಮ ದೀಪಿಕಾ ಇವರನ್ನು ಕೂಡ ಯಾಕೆ ಇದೆಲ್ಲ ತಾರತಮ್ಯಗಳು? ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ತುಂಬಾ ತಪ್ಪು. ಆದ್ರೆ ಸ್ವಚ್ಛ ಮನಸ್ಸಿನಿಂದ ಇಬ್ಬರಿಗೂ ಆಹ್ವಾನ ಕೊಟ್ಟಿದ್ರು ಕೂಡ ಸರಿ ಅಂತ ನನ್ಗ ಅನ್ಸುತ್ತೆ. ಇಬ್ಬರಿಗೆ ಆಹ್ವಾನ ಕೊಡ್ಬೇಕು. ಯಾಕಂದ್ರೆ ಇಬ್ಬರು ಸೇರಿ ಅಲ್ವಾ ಅವ್ರು ಪ್ರಶಸ್ತಿ ಕೊಡುದು. ಅವ್ರು ಹೆಚ್ಚಾಗಿರ್ಬೋದು ಅಥವಾ ಇವ್ರು ಕಡಿಮೆ ಆಗಿರ್ಬೋದು. ಆದ್ರೆ ಇಬ್ಬರಿಗಂತಾನೆ ಕೊಟ್ಟಿರುವ ಆ ಪ್ರಶಸ್ತಿಯನ್ನ ಇಬ್ಬರಿಗೆ ಕೂಡ ಈ ಮೈಸೂರು ದಸರಾಗೆ ಆಹ್ವಾನ ಮಾಡ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅಂತ ನಮಗ್ ಅನ್ಸುತ್ತೆ. ಆದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಥವಾ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅದು ತೊಂದ್ರೆ ಇಲ್ಲ, ಮುಂದಿನ ಭಾಗದಲ್ಲಿ ಮತ್ತೆ ಆ ವಿಷಯದ ಕುರಿತಾಗಿ ಮಾತಾಡೋಣ ಸ್ನೇಹಿತರೆ. ಇನ್ನು ಎರಡನೇ ವಿಚಾರವನ್ನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಏನು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಎಲ್ಲ ಒಂದು ಸಭೆ ಕರೀತಾರೆ, ರೈತರ ಸಭೆ ಕರೀತಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕುರಿತಾಗಿ ನೀರಾವರಿ ಮತ್ತು ಬೇಸಿಗೆ, ಒಣ ಬೇಸಿಗೆ ಇರುವಂತ ಜಮೀನುಗಳಿಗೆ ಒಂದು ಇಷ್ಟು ದಿನದಿಂದ ಏನು ಕೋರ್ಟ್ದಲ್ಲಿ ನ್ಯಾಯಾಲಯದಲ್ಲಿ ಸುಮಾರು ಕೇಸ್ಗಳು ನಡೀತಾ ಇತ್ತು. ಈಗ ಸ್ವಲ್ಪ ಏನೋ ರೈತರ ಮೇಲೆ ಕಾಳಜಿ ಬಂದಿದೆಯೋ ಏನೋ ಗೊತ್ತಿಲ್ಲ. ಹಲವು ಜಿಲ್ಲೆಗಳಿಂದ ನಾನಾ ರೀತಿಯಾಗಿ ಆ ಮೀಟಿಂಗ್ ಅಲ್ಲಿ ಹಾಜರಾದ ತಕ್ಷಣನೇ ಏನು ಪರಿಹಾರ ಆಗ್ಲಿಲ್ಲ. ಅದು ಈಗಲೂ ಕೂಡ ಅವರು ನಾವು ಸೆಂಟ್ರಲ್ ಮಿನಿಸ್ಟ್ರಿಗೆ ಮನವಿ ಕೊಡ್ತೀವಿ, ಸೆಂಟ್ರಲ್ ಮಿನಿಸ್ಟ್ರಿಗೆ ಹೇಳ್ತೀವಿ. 10 ಲಕ್ಷ ಇದ್ದಿದ್ದು ಏನಾಗಿದೆ ಅಂದ್ರೆ ನೀರಾವರಿ ಇರೋ ಜಮೀನುಗಳಿಗೆ 24 ಲಕ್ಷ ಅಂತೆ. ಆಮೇಲೆ ನೀರಾವರಿ ಇಲ್ಲದೆ ಇರೋ ಜಮೀನುಗಳಿಗೆ 20 ಲಕ್ಷ ಅಂತ ಏನು ಮಾತಾಡಿದ್ರಂತೆ. ಆದ್ರೆ ಆ ಸಭೆಯಲ್ಲಿ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಅವ್ರು ಹೇಳಿದ್ದಾರೆ ಇಲ್ಲ ನಾವೆಲ್ಲ ಮಿನಿಸ್ಟರ್ಸು, ಶಾಸಕರು, ರೈತರು, ಮುಖಂಡರುಗಳು ಅಂತಂದ್ರು. ಆದ್ರೆ ಮಿನಿಸ್ಟರ್ಗಳು, ಶಾಸಕರು ಮತ್ತೆ ಅಲ್ಲಿ ಪಾರ್ಟಿಗೆ ಸಂಬಂಧಪಟ್ಟಂತ ಲೀಡರ್ಗಳು ಜಾಸ್ತಿನೇ ಹೆಚ್ಚಾಗಿ ಕಂಡಿದ್ರು ಅಲ್ಲಿ. ಅಂದ್ರೆ ನಾನು ಹೇಳ್ತಾ ಕಂಡಿದ್ರು. ಸೊ ರೈತರ ಮುಖಂಡರುಗಳನ್ನೇ ಕಂಡಿಲ್ಲ ಅಲ್ಲಿ. ರೈತರ ಮುಖಂಡರುಗಳು ಕೋರ್ಟ್ ಅಲ್ಲೇನೆ ಕೇಸ್ ಆಡೋದು, ಹೋಗೋದು ಬರೋದು, ಇವ್ರನ್ನ ಕಳ್ಸಿರ್ತಾರಲ್ಲ ಮುಂದೆ ಹೋಗಿ ಬರ್ರಿ ಅಂತ. ಆದ್ರೂ ಒಂದ್ ರೀತಿಯಾಗಿ ಖುಷಿ ಪಡ್ಬೇಕು. ಆದ್ರೆ ನನ್ ಪ್ರಕಾರ ಅಲ್ಲಿ ಸಾಮಾನ್ಯ ರೈತರು ಇರ್ಬೇಕಾಗಿತ್ತು. ರೈತರ ಮುಖಂಡಗಳು ಅನ್ನೋದಕ್ಕಿಂತನೂ ರೈತನ್ಗೆ ನಿಜವಾದ ಸಮಸ್ಯೆ ಆದವ್ರು ಇದ್ದಿದ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಇತ್ತು ಸ್ನೇಹಿತರೆ. ಯಾಕೆ ಈ ವಿಚಾರವನ್ನ ಹೇಳ್ತೆ, ಸುಮಾರು ವರ್ಷದಿಂದ ಈ KRS ಆಗಿರ್ಬೋದು, ಆಮೇಲೆ ನಮ್ಮ ಆಲ್ಮಟ್ಟಿ ಜಲಾಶಯಗಳಾಗಿರ್ಬೋದು, ಏನು ಈ 24ರ ನೀರ್ ಕುರಿತಾಗಿ ಮತ್ತು ಇದೇನು ಮುಳುಗಡೆ ಸಂಬಂಧಪಟ್ಟಂತದ್ದು ಏನು ಕುರಿತಾಗಿತ್ತಲ್ಲ, ಸುಮಾರು ರೈತರಿಗೆ ಸಮಸ್ಯೆ ಆಗ್ತಾ ಬರುತ್ತೆ. ಈಗಲೂ ಕೂಡ ಸಭೆ ಮಾಡಿದ ತಕ್ಷಣನೇ ಏನು ಅಲ್ಲಿ ಪರಿಹಾರ ಆಗ್ಲಿಲ್ಲ. ಅಲ್ಲಿ ಇನ್ನೂ ಕೂಡ ಅದನ್ನ ಯಾವ ರೀತಿ ಎಷ್ಟು ಬೇಕು ಅನ್ನೋದು ಕುರಿತಾಗಿ ಮಾತಾಡಿದ್ ಹೊರತು ಇದೇ ದಿನ ಅಂತ ನಿಗದಿಪಡಿಸಿಲ್ಲ. ಅಲ್ಲಿ ಇದೇ ದಿನಕ್ಕೆ ನಿಮ್ ಕೆಲಸ ಆಗತ್ತೆ ಅನ್ನೋದು ನಿಗದಿಪಡಿಸಿಲ್ಲ. ಅಲ್ಲಿ ಆದಷ್ಟು ಬೇಗ ನಿಗದಿಪಡಿಸಿದ್ರೆ ರೈತರು ಸ್ವಲ್ಪ ನೆಟ್ಟುಸಿರು ಹೇಳ್ತಾರೆ. ಈಗೋ ಎಷ್ಟೋ ಖುಷಿ ಆಗ್ಬಿಟ್ಟಿದ್ದಾರೆ ರೈತರು. ಇಲ್ಲಪ್ಪ ನಮ್ಗ ಆಗ್ಬಿಡುತ್ತು, ಏನ್ ಮಾಡುತ್ತು, ಮಂತ್ರಿಗಳಿದ್ದಾರೆ, ನಮ್ ಊರಿಂದ ಹೋಗಿದ್ದಾರೆ, ನಮ್ ಜಿಲ್ಲೆಯಿಂದ ಹೋಗಿದ್ದಾರೆ, ನಮ್ ಶಾಸಕರು ಹೋಗಿದ್ದಾರೆ, ನಮ್ ಮುಖಂಡರು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ಅಷ್ಟಕ್ಕೇನೆ ಏನೋ ಆಗ್ಬಿಡ್ತು ಅಂತ ರೈತರು ತುಂಬಾ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಆದ್ರೆ ಅವರು ಏನು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಅವರು ಇನ್ನು ಸ್ವಲ್ಪ ನಾವು ಸೆಂಟ್ರಲ್ ಮಿನಿಸ್ಟರ್ ಜೊತೆ ಮಾತನಾಡಿ ಮತ್ತೆ
ಏನು ಎಕನಾಮಿಕಲ್ ಮಿನಿಸ್ಟರ್ ಜೊತೆ ಮಾತನಾಡಿ ನಾವು ಆದಷ್ಟು ಬೇಗ ಮಾಡ್ತಾ ಇದೀವಿ. ಆದ್ರೆ ಈ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇನ್ನೊಂದು ಖುಷಿ ಪಡ್ಬೇಕೇನಂದ್ರೆ ನಮ್ಮ ಪಕ್ಷದವರು ಮಾತ್ರ ಅಲ್ಲ, ಎಲ್ಲ ಪಕ್ಷದವರು ಕೂಡಿ ನಾವು ಇದನ್ನ ಬಗೆಹರಿಸ್ತೀವಿ ಅನ್ನೋ ಒಂದು ದೊಡ್ಡ ಯೋಜನೆ ಇದು. ಈ ಯೋಜನೆ ಕುರಿತಾಗಿ ಹಲವು ಒಂದೊಂದು ರೀತಿ ಇರುತ್ತೆ, ಆದ್ರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದ್ ಸ್ವಲ್ಪ ಅಲ್ಲಿ ರೈತ ಮುಖಂಡರುಗಳನ್ನ ಸೇರಿಸ್ಕೊಂಡಿದ್ರೆ ಬಹಳ ಅನುಕೂಲ ಆಗ್ತಾ ಇತ್ತು, ಬಹಳ ಅನುಕೂಲ ಆಗ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ದಯವಿಟ್ಟು ಅವ್ರಿಗೂ ಗೊತ್ತಿರಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಯಾರು ನಿಜವಾದ ರೈತರುಗಳು ಅನ್ನೋದು ಗೊತ್ತಿರುತ್ತೆ, ಆದ್ರೆ ನಿಜವಾದ ರೈತ ಮುಖಂಡರುಗಳು ಯಾವ್ದು ರೈತ ಸಂಘಟನೆದಿಂದ ಯಾರೋ ರೈತ ಮುಖಂಡರು ಇಲ್ಲ ಅಲ್ಲಿ ನಾವು ನೋಡ್ದಂಗೆನೆ. ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಒಂದಿಬ್ರು 3 ಜನಗಳು ಇದಾರೆ, ಅದ್ಬಿಟ್ರೆ ಎಲ್ಲ MLA MP ಟಿಕೆಟ್ ಕೇಳೋರು ಆಕಾಂಕ್ಷಿಗಳು ಪಕ್ಷದ ಪರ ಇರೋರೇನೆ ಜಾಸ್ತಿ ಕಂಡು ಬಂದಂಗಿದೆ. ಆದ್ರೆ ರೈತರ ಮುಖಂಡರು ಇದ್ದಿದ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ವಿಚಾರ ಸ್ನೇಹಿತರೆ. ಬೇರೆ ಎಲ್ಲ ಅದ್ರ ಬಗ್ಗೆನೂ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದಾರೆ, ಅದನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾತಾಡಿದಾರೆ ಅಂತ ನಮ್ಮ ಆ ನಂತರ ಬರುತ್ತೆ. ಆದ್ರೆ ಇಲ್ಲಿ ವಿಚಾರ ಏನಂದ್ರೆ ಆದಷ್ಟು ಬೇಗ ರೈತರಿಗೆ ಅನುಕೂಲ ಆಗ್ಬೇಕು, ಒಳ್ಳೇದಾಗ್ಬೇಕು. ಎಷ್ಟು ದಿನ ಮುಂದ್ ಹೋಗುತ್ತೋ ಅಷ್ಟು ದಿನ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಒಬ್ಬ ಬ್ಯಾಂಕ್ ಅಲ್ಲಿ ಒಬ್ಬ ರೈತ ಹೋಗಿ ಒಂದು ಸಾಲ ತಗೋಬೇಕಂದ್ರೆ ಬಡ್ಡಿ ಸಮೇತ ತಗೊಂತಾ ಇರ್ತಾನ ಅವನು. ಅದೇ ರೀತಿಯಾಗಿ ನೀವೇನಾದ್ರೂ ರೈತರಿಗೆ ಬಡ್ಡಿ ಹಾಕಿ ಮೇಲ್ದಂಡನೆ ಯೋಜನೆ ಪ್ರಕಾರ ದುಡ್ಡು ಕೊಡಂಗಿದ್ರೆ ಲೇಟ್ ಮಾಡಿ, ಆದ್ರೆ ಇಲ್ಲ ನಾನು ಕೊಡೋದು ಬೇಗ ಕೊಡ್ತೀನಿ ಅಂದ್ರೆ ಈಗ್ಲೇ ಕೊಟ್ಬಿಡಿ, ಮುಂದಾಕ್ಬೇಡಿ. ಎಲ್ಲ ಮಿನಿಸ್ಟರ್ ನೀವು, ರಾಜ್ಯನ ಆಳವ್ರು ನೀವು, ನಿಮ್ಮನ್ನ ಜನರು ದೇವರಂತ ಪೂಜಿಸ್ತಾರೆ. ಆ ಕಾರಣದಿಂದಾಗಿ ತಮ್ಗೆ ನಾನು ವ್ಯಕ್ತಪಡಿಸಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಇರೋ ವಿಚಾರನೆ, ಯಾಕಂದ್ರೆ ಅವ್ರುಗಳೇ ಬ್ಯಾಂಕ್ಗಳು, ಮುಖಂಡರುಗಳೇ ಬ್ಯಾಂಕ್ಗಳು, MLAಗಳೇ ಬ್ಯಾಂಕ್ಗಳು ಇರೋದ್ರಿಂದ ಅವರೇ ಬಡ್ಡಿ ಆಗ್ತಾ ಇರ್ತಾರ ರೈತರಿಗೆನೆ. ಇವತ್ತು ಲೇಟ್ ಆದ್ರೆ ಅವ್ರಿಗೆ ಬಡ್ಡಿ ಆಗ್ತಾರೆ. ಇವತ್ತು ನಿಮ್ ಕೆಲ್ಸಗಳು ಲೇಟ್ ಆಗ್ತಿದೆಯಲ್ಲ, ಈ ಬರೋ ಹಣಕ್ಕೆ 24-20 ನೀರಾವರಿದು ಮತ್ತು ನೀರಾವರಿ ಇಲ್ಲದೆ ಇರುವಂತ ಜಮೀನುಗಳಿಗೆ ದುಡ್ಡುಗಳು ಬರ್ತಾ ಇಲ್ವಲ್ಲ, ನೀವು ಅದಕ್ಕೆ ಏನಾದ್ರು ಬಡ್ಡಿ ಹಾಕಿ ಕೊಡ್ತೀರಾ? ಕೊಡಲ್ಲ. ಇನ್ನು ರೈತರಿಗೆ ಸಮಸ್ಯೆ ಆಗುತ್ತೆ ಹೊರತು ನೀವು ಕೊಟ್ಟ ಮೇಲೆ ಪಾಪ ಮತ್ತ ಅವ್ರು ಎಷ್ಟು ಓಡಾಡ್ಬೇಕು ರೈತರು. ನೀವು ಬಂದ್ಮೇಲೆ ಯೋಜನೆ ಆದ್ಮೇಲೆನೂ ಕೂಡ ರೈತರು ಎಷ್ಟ್ರ ಮಟ್ಟಿಗೆ ಓಡಾಡ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ತಾವು ಬಗೆಹರಿಸಿದ್ರೆ ನಾವು ಈ ನಮ್ಮ ಮಾಧ್ಯಮದ ಮುಖಾಂತರ ತಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇನ್ನು ಬಾನು ಮುಸ್ತಾಕು ಮತ್ತೆ ಈ ರಾಜ್ಯದ 2 ವಿಚಾರಗಳನ್ನ ತಮಗೆ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ತಾವುಗಳನ್ನ ನೋಡಿ ಯಾಕೆ ಸರಿ ತಪ್ಪು ಅನ್ನೋದು ಕುರಿತಾಗಿ ದಯವಿಟ್ಟು ತಾವು ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಿನ ಈ ಒಂದು ವಿಶೇಷ ಚರ್ಚೆಯನ್ನ ತಮ್ಗೆ ಹೇಳ್ಸಿದೀನಿ. ಬಾನು ಮುಸ್ತಾಕ್ ಅವರ ಬಗ್ಗೆ ಆಗಿರ್ಬೋದು, ಆಮೇಲೆ ನಮ್ಮ ರಾಜ್ಯದ ರೈತರ ಬಗ್ಗೆ ಕುರಿತಾಗಿ ಕೃಷ್ಣಾ ದಂಡೆ ಮೇಲ್ದಂಡೆ ಯೋಜನೆ ಹಾಗೂ ಏನು ಈ ಮುಳುಗಡೆ ಕಿನಾಲ್ಗಳಲ್ಲೂ ಕೂಡ ಎಸ್ಪೆಷಲಿ ಅದು ಕೂಡ ಆಗಿಲ್ಲ ಅನ್ನುವಂತ ಕುರಿತು ಮಾತುಗಳನ್ನು ಕೇಳಿದ್ದೀನಿ. ಬಿಜಾಪುರ ಸೈಡ್ ಮತ್ತು ಬಾಗಲಕೋಟೆ, ಬಿಜಾಪುರ, ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಅಲ್ಲಿ ಕೂಡ ಪ್ರಾಬ್ಲಮ್ಗಳು ಕಂಡು ಬರ್ತಾ ಇದೆ ಅನ್ನೋ ಕುರಿತನು ನಾವು ಮಾತಾಡಿದೀವಿ. ಸೊ ಆ ಕುರಿತು ಮುಂದಿನ ವಿಚಾರವನ್ನ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ರೈತರ ಜೊತೆ ಚರ್ಚೆ ಮಾಡಿ ಆ ವಿಚಾರವನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ಕುರಿತು ನೋಡೋಣ ಸ್ನೇಹಿತರೆ. ಇವತ್ತಿನ ಇಷ್ಟು ಚರ್ಚೆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಮ್ಮ ಚರ್ಚೆ ಬಾನು ಮುಸ್ತಾಕ್ ಅವ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಈ ರಾಜ್ಯದ ಬಗ್ಗೆ ಚರ್ಚೆ ಆಗಿರ್ಬೋದು. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಮಾಧ್ಯಮಕ್ಕೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು. ಯಾಕಂದ್ರೆ ನಮ್ದು ಎಲ್ಲೋ ಒಂದ್ ಕಡೆ ತಪ್ಪು ತಡೆಗಳಿರ್ಬೋದು, ಅದ್ರಲ್ಲಿ ಏನಾದ್ರೂ ತಪ್ಪು ತಡೆಗಳಿದ್ರೆ ನಾವು ತಿದ್ದುಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.